ಹೇಳೆನ್ನ ಪ್ರಿಯ ಸುತನೇ ಇರುವೆಯಂತೂ ನೀನು ಆಗೋರ ಕಾನನದೊಳಗೆ ಅಂತೆ ಉಳಿದು ನೀನೀ ಅರಮನೆಯಲ್ಲಿಯೇ ಮುಂದುವರಿಸು ನಿನ್ನ ಸಾಧನೆಯನು. ನಾನದಕ್ಕೆ ಅಡ್ಡಿ ಬರೆನು, ತಿಳಿದಿಹೆನು ನಾನು ಅವತರಿಸಿಹೆ ಎಂದ್ವಾ ನೀನು ವಯ್ಯಲ ಆತ್ಮಜ್ಯೋತಿಯೊಡೆಗೆ ಜನರನು ಅದರೆನ್ನ ಮನವಾದರೋ ಹಿಂಜರಿದಿಹುದು ಒಪ್ಪಲೋ ಆ ಉಗ್ರ ತಪದಲ್ಲಿ ನೀನು ತೊಡಗುವುದು ಎನುತ ಸವರು ತವನ ಮುಂಗುರುಳನು ವಾತ್ಸಲ್ಯದಿ ನೋಡಿದಳಾ ತ್ರಿಚಲೆ ಪತಿಯಡೆಗೆ ಧೈರ್ಯ ಭಾವದಲ್ಲಿ ತುಳುಕುತಿರೆ ನೀರ ಕಣ್ಣಂಚಿನದೇ ಅಡಕೊತ್ತಿನಲ್ಲಿ ಸಿಕ್ಕ ಅಡಕೆಯಂತಾಗಿರಲಾರಸನ್ವಾ ಎಂತೆಂದನವಳಿಗೆ ಜಿನುಗುತ್ತಿರೆ ದನಿಯಲ್ಲಿ ವೇದನೆ. ಅಪ್ಪ ಮಾತೃ ಪಿತೃ ಸುತನ ಏನು ಸಾಂಸಾರಿಕ ಬಂಧನದ ಲೌಕಿಕ ಮತ್ತು ಆಧ್ಯಾತ್ಮಿಕ ಪ್ರಕ್ರಿಯೆ ಮತ್ತು ಪ್ರಕ್ರಿಯೆಗಳ ಸಂಗಮವನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ವಿವರಿಸುತ್ತಿದ್ದಾರೆ. ತಾಯಿ ಮಾತೃಹೃದಯ ಹೇಳುತ್ತೆ, ಮಗೋ ನೀನು ಆ ಘೋರ ಕಾನನದೊಳಗೆ ಎಲ್ಲಿರ್ತೀಯೇ, ನೀನು ಅರಮನೆಯಲ್ಲೇ ನಿನ್ನ ಜೀವನವನ್ನು ಮುಂದುವರಿಸು, ನಿನ್ನ ಸಾಧನೆಯನ್ನು ಅರಮನೆಯಲ್ಲೇ ಕುಳಿತುಕೊಂಡು ತಪಸ್ಸು ಮಾಡು, ನಾನು ಅದಕ್ಕೆ ಅಡ್ಡಿ ಬರೋದಿಲ್ಲ. ನನಗೆ ಗೊತ್ತಿ ನೀನು ಅವತರಿಸಿರುವುದು, ನೀನು ಅವತರಣವಾಗಿರೋದು ಏಕೆ ಅಂತ ನನಗೂ ಗೊತ್ತು, ಆತ್ಮಜ್ಯೋತಿಯ ಕಡೆಗೆ. ಆದರೆ ನನ್ನ ಮನ ಹಿಂಜರಿತಾ ಇದೆ ಇದನ್ನು ಒಪ್ಪಲಿಕ್ಕೆ. ನೀನು ಉಗ್ರ ತಪದಲ್ಲಿ ತೊಡಗುವುದನ್ನು ನನಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಮಗೋ ಎನ್ನುತ್ತಾ ಪ್ರಿಯಕಾರಿಣಿ ತನ್ನ ಪ್ರಿಯಸುತನಾದಂಥ ವರ್ಧಮಾನನ ಮುಂಗುರುಳನ್ನು ವಾತ್ಸಲ್ಯದಲ್ಲಿ ಸ್ಪರ್ಶ ಮಾಡ್ತಾಳಂತ ಕೈಯಿಂದ. ಆಗ ತ್ರಿಶಲೆ ಪತಿಯೊಡೆಗೆ ದೈನ್ಯಭಾವದಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಪತಿಯನ್ನು ನೋಡ್ತಾಳೆ. ಆತ ಏನಾದರೂ ಕೂಡ ಆದೇಶ ಕೊಡ್ತಾನೆ ಮಗನಿಗೆ, ಹೇಳ್ತಾನ ಅಂತ. ಈಗೇನಾಯಿತು ಅಂದರೆ ಅಡಕೊತ್ತಿನಲ್ಲಿ ಸಿಕ್ಕ ಅಡಿಕೆಯಂಥ ಆಗಿರಲು. ನೋಡಿ, ಅಡಿಕೆಯನ್ನು ಕತ್ತರಿಸ್ತಕ್ಕಂಥ ಒಂದು ಕತ್ತರಿ ಇರುತ್ತೆ. ಅಡಿಕೆ ಏನಾದರೂ ಅದಕ್ಕೆ ಸಿಕ್ಕಿದ್ರೆ ಅದು ಛಿದ್ರ, ಅದು ಎರಡು ಭಾಗ ಆಗೋದೇನೆ, ಅಷ್ಟು ಅದು ತಪ್ಪಿಸ್ಕೊಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅರಸನಿಗೂ ಕೂಡ ಆಯಿತು, ಅದೇ ಅನುಭವ ಆಯಿತು. ಅವನು ವೇದನೆ, ಅವನಿಗೂ ಕೂಡ ಅವನ ಧ್ವನಿಯಲ್ಲಿ ಆ ಒಂದು ಪ್ರಕ್ರಿಯೆಗಳ ಸಂಗಮವನ್ನು ಮೂಕ ಸಾಕ್ಷಿಯಾಗಿ ಅವನು ಕೂಡ ಅದಕ್ಕೆ ಪಾತ್ರನಾಗ್ತಾ ಇದ್ದಾನೆ. ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದ 14ನೇ ಸೋಪಾನ ಇದು ದೀಕ್ಷಾ ಕಲ್ಯಾಣಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದೆ ಎಂದು ಹೇಳಬಹುದು. ನಮಸ್ಕಾರ.